ಜಯಂತನ ಮದುವೆ ಅವನು ಇಷ್ಟಪಟ್ಟು ಹುಡುಗಿ ಮಯೂರಿ ಜೊತೆನೆ ನಡೆಯುತ್ತೆ. ಮಯೂರಿನೇ ನನ್ನ ಸೊಸೆ, ಇದು ಸತ್ಯ. ಅಯ್ಯೋ, ಇದ್ಯಾಕೆ ಎಲ್ರು ಹೀಗೆ ನಿಂತು ಬಿಟ್ರಿ? ಹುಚ್ಚಿಡ್ದಿದ್ದೀರಾ ನಿನಗೆ? ಸಾಕ್ ಸುಮ್ನೆ ರೀ. ಹುಚ್ಚು ಇಲ್ಲ, ಎಂತದೂ ಇಲ್ಲ. ನಾನ್ ಚೆನ್ನಾಗೇ ಇದ್ದೀನಿ. ಪುಟ್ಟು, ಈಗ ನಿನಗೆ ಸಂತೋಷನಾ? ನಾನಿದಕ್ಕೆ ಒಪ್ಪೋದಿಲ್ಲ. ಇದು ತೀರಾ ಅನ್ಯಾಯ. ನನ್ನ ಅಪ್ಪ ಹೇಳ್ತಾ ಈ ಮದುವೆ ಆಗೋದು ನಾನು ಬಿಡೋದಿಲ್ಲ. ನಿಮ್ಮ ನಿರ್ಧಾರನ ಯಾರೀ ಕೇಳ್ದವ್ರು? ಹೆಸರಿಗಷ್ಟೇ ನೀವಪ್ಪ. ಜಯಂತನ ನಾಮಕರಣದ ದಿನ ಅವನ್ ಕಿವಿನಲ್ಲಿ ಹೆಸರಿದಷ್ಟೇ. ಆಮೇಲೆ ಅವನ ಬಗ್ಗೆ ಯಾವ ಜವಾಬ್ದಾರಿ ತಗೊಂಡಿದ್ದೀರಾ ನೀವು? ಒಂದೇ ಒಂದು ದಿನ ಆ ಮಗುನ ಎತ್ತಾಡ್ಸಿದ್ದೀರಾ? ಇಲ್ಲ. ಕೈ ಹಿಡ್ಕೊಂಡು ಹೋಗಿ ಶಾಲೆ ಗೇಟ್ವರೆಗೂ ಬಿಟ್ಟು ಬಂದಿದ್ದೀರಾ? ಇಲ್ಲ. ಕೈ ಹಿಡಿದು ಆ ಈ ಏನಾದ್ರೂ ತಿನ್ಸಿದ್ದೀರಾ? ಇಲ್ಲ. ಇದ್ಯಾವುದು ಬೇಡ ರೀ. ಆ ಮಗು ಒಂದೇ ಒಂದು ಸಣ್ಣ ಚಾಕ್ಲೇಟ್ ಕೇಳಿದ್ರೆ ಇವತ್ತು ನಾಳೆ ಅಂತ ಸಾಲ್ಗಾರನ ಯಾಮಾರ್ಸಿದ್ರಲ್ಲ. ಇವತ್ತು ಬಂದಿದ್ದಾರೆ ಏನೋ ಅಪ್ಪ ಅಂತ ಹೇಳ್ಕೊಳ್ಳೋದಿಕ್ಕೆ. ನೋಡಿ, ಕಡೆ ಮಾತು ಹೇಳ್ತಿದ್ದೀನಿ. ಮಯೂರಿ ಜಯಂತನ ಮದುವೆ ನಡೆಯುತ್ತೆ. ನಿಮಗೆ ಬೇಕಿದ್ರೆ ಬಂದು ಆಶೀರ್ವಾದ ಮಾಡಿ, ಇಲ್ಲಾಂದ್ರೆ ತೆಪ್ಪಗ್ ಮನೇಲಿ ಬಿದ್ದಿರಿ ಅಷ್ಟೇ. ಮೀನಾಕ್ಷಿ, ಯಾರು ಗತಿ ಏನೇ? ಇವನ್ ಜೊತೆ ಅವಳಿಗೆ ನಿಶ್ಚಿತಾರ್ಥ ಆಗಿದೆ, ಊರಿಗೆ ಗೊತ್ತಾಗಿದೆ. ನಿನ್ನ ಮನಸ್ಸು ಮಂಗನಂಗ್ ಕುಣಿದ್ರೆ ಅವಳ ಜೀವನ ಹಾಳಾಗುತ್ತೆ. ಚಾರು ಚಾರು ಚಾರು, ಯಾವಳ್ರಿ ಅವಳು ಚಾರು? ಕಲ್ಯಾಣ ಮಂಟಪದ ಎದುರು ಅಡ್ಡ ಮಲಗಿ ಬಿಡ್ತೀನಿ. ನೀನ್ ಅನ್ಕೊಂಡ್ರೆ ಮದ್ವೆ ನಡೆದ್ರೆ ಪಕ್ಕಕ್ಕೆ ಎಬ್ಬರಿಸಿ ಕೂರ್ಸೋದಕ್ಕೆ ಆ ಮಂಟಪದ ಹುಡುಗರಿಗೆ ಹೇಳ್ತೀನಿ. ಈ ಮದ್ವೆ ನಡಿಬಾರ್ದು. ಪಶುಪತಿ ಮಾತಲ್ಲಿ ಯಾವ ತಪ್ಪು ಇಲ್ಲ. ಕಾರಣ ಇಲ್ಲದೆ ಮದುವೆ ನಿಲ್ಲಿಸೋದು ಧರ್ಮಕ್ಕೆ ವಿರುದ್ಧವಾದದ್ದು. ಮೀನಾಕ್ಷಿ, ನೀನು ಒಂದು ಹೆಣ್ಣು, ಇನ್ನೊಂದು ಹೆಣ್ಣನ್ನು ಗೌರವಿಸಬೇಕಾದ್ದು ನಿನ್ನ ಕರ್ತವ್ಯ. ಚಾರುನ ಕಣ್ಣೀರಲ್ಲಿ ಮುಳುಗಿಸಿ ಅವಮಾನ ಮಾಡೋದು ನಿನಗೆ ಶೋಭೆ ತರಲ್ಲ. ನಿಶ್ಚಿತಾರ್ಥ ಅಂದ್ರೆ ಅರ್ಧ ಮದುವೆ ಆದ ಹಾಗೇನೆ. ನೀವೆಲ್ಲ ಗೌರವಕ್ಕೆ ಬದುಕೋ ಜನನೇ ಹೊರತು ಸಂತೋಷಕ್ಕಲ್ಲ. ಚಾರುನ ಹೇಗೆ ಕಣ್ಣೀರಲ್ಲಿ ಮುಳುಗಿಸ್ದಾಗತ್ತೆ ಹೇಳಿ? ಜಯಂತನ್ ಮದ್ವೆ ಚಾರು ಜೊತೆ ಆದ್ರೆ ಆಗ ಚಾರು ಜೀವನನ ನಾಶ ಮಾಡ್ದಾಗತ್ತೆ. ಮನಸ್ಸು ಸ್ಥಿಮಿತದಲ್ಲಿ ಮಾತಾಡ್ತಿದ್ಯಾ ನೀನು? ಸ್ಥಿಮಿತ ತಪ್ಪಿತ್ತು ನಿಮ್ಮನ್ನ ಮದ್ವೆ ಆದಾಗ, ಆದ್ರೆ ಈಗ ಹಿಡಿತಕ್ ಬಂದಿದೆ. ನಿಶ್ಚಿತಾರ್ಥ ಆದ ಹುಡುಗಿಗೆ ಮದುವೆ ನಿಂತ್ರೆ ಬೇರೆ ಗಂಡುಗಳು ಬರಲ್ಲ. ಅದು ನಿಮ್ಮ ಭ್ರಮೆ ಅಷ್ಟೇ. ಇಷ್ಟ ಇಲ್ದಿರೋ ಮದ್ವೆ ಮಾಡಿದ್ರೆ ಅದು ತುಂಬಾ ದಿನ ಬಾಳಲ್ಲ ರೀ. ಜಯಂತನ್ಗಿಷ್ಟ ಇಲ್ಲ. ಅವಳನ್ನ ಸಂತೋಷವಾಗಿ ನೋಡ್ಕೊಳಕ್ ಆಗತ್ತ ಅವನಿಂದ? ಒಂದೇ ಒಂದು ಮೊಳ ಹೂವನ್ನ ಪ್ರೀತಿಯಿಂದ ತಂದ್ಕೊಡಕ್ ಆಗತ್ತ ಅವನಿಂದ? ಹೋಗ್ತಾ ಹೋಗ್ತಾ ಹೊಂದ್ಕೋತಾರೆ. ಅದು ನಮ್ ಕಾಲದಲ್ಲಿ.
ಈಗ ನಡೆಯಲ್ಲ. ಸಂತೋಷವಾಗಿರೋದನ್ನ ಬಿಟ್ಟು ಚಾರು ಜೀವನ ಪೂರ್ತಿ ಕೊರ್ಗೋದನ್ನ ತಪ್ಪಿಸಿದೀನಿ ನಾನು. ಬೀಸೋ ದೊಣ್ಣೆಯಿಂದ ಅವಳ ತಲೆನ ಕಾಪಾಡಿ ಕಾದಿದ್ದೀನಿ. ನೋಡಿ, ನಮ್ಮ ಬಲವಂತಕ್ಕೆ ಜಯಂತ ಅವಳಿಗೆ ತಾಳಿ ಕಟ್ಟಿದ್ರೆ ಆಮೇಲೆ ಅವನು ಜೀವನ ಪೂರ್ತಿ ಕೊರ್ಗೋದಕ್ಕಿಂತ ಒಂದೇ ಸಲ ಸಾಯೋದು ವಾಸಿ ಅಂತ ರೈಲ್ವೆ ಟ್ರ್ಯಾಕ್ ಹೋಗಿ ತಲೆ ಕೊಟ್ರೆ ಆಮೇಲೆ ನಾನು ಎಲ್ಲಿಗ್ರಿ ಹೋಗ್ಲಿ? ಮಕ್ಕಳ ಮುಂದೆ ಹೆತ್ತೋರ್ ಹೋಗ್ಬೇಕೇ ಹೊರತು ಹೆತ್ತೋರ್ ಮುಂದೆ ಮಕ್ಕಳಲ್ಲ. ಒಂದು ಸಲ ಪ್ರಾಣ ಹೋದ್ರೆ ಹೋಯ್ತು. ಆಮೇಲೆ ನಿಮ್ಮ ಈ ಗೌರವ ಪ್ರತಿಷ್ಠೆ ಯಾವುದು ವಾಪಸ್ ತಂದು ಕೊಡಲ್ಲ. ಹೋಗಿತ್ತು ಹೋಯ್ತು ಅಷ್ಟೇ. ಮೀನಾಕ್ಷಿ, ಆದ್ರೂ ನಿಶ್ಚಿತಾರ್ಥ ಆದ್ಮೇಲೆ ಬೇರೆಯವ್ರ ಜೊತೆ ಶುರುವಾದ ಪ್ರೇಮಕ್ಕೆ ಬೆಲೆ ಕೊಡೋದು ತಪ್ಪು ಕಣೆ. ಅಲ್ಲಮ್ಮ, ನಮ್ಮನೆ ಮಕ್ಕಳು ನಮ್ಮನೆ ಮರ್ಯಾದೆ ಉಳಿಸಿದ್ದಕ್ಕೆ ಬೆಲೆನೇ ಇಲ್ಲ. ತಾಳಿ ಕಟ್ಟೋದಕ್ಕೆ ಕಟ್ಟಿಸ್ಕೊಳ್ಳೋದಕ್ಕೆ ಕ್ಷಣಗಳಿದ್ದಾಗ ನೀವೆಲ್ಲರೂ ಹೇಳ್ತಿದ್ದೀರಲ್ಲ, ಮಾನ ಮರ್ಯಾದೆ ಗೌರವ ಅಂತೆಲ್ಲ, ಅದನ್ನ ಉಳಿಸೋದಕ್ಕೋಸ್ಕರ ಅವ್ರ ಪ್ರೀತಿನ ತ್ಯಾಗ ಮಾಡಿ ವಾಪಸ್ ಬಂದು ದೊಡ್ಡವರಾದ್ರು. ಆದ್ರೆ ನಾವು ಅವ್ರ ಪ್ರೀತಿನ ಕೊಂದು ಕಟಕ್ರಾದ್ರು. ಇಲ್ಲಮ್ಮ, ಹಾಗಾಗೋದು ಬೇಡ. ಯಾರು ಏನೇ ಹೇಳಿದ್ರು ಸರಿ, ಈ ಮದುವೆ ನಡೆದೇ ನಡೆಯತ್ತೆ. ಅಣ್ಣ, ನಿನಗೆ ಒಪ್ಗೆನಾ? ಅಮ್ಮ, ನಿನಗೊಪ್ಗೆನಾ? ಅತ್ತಿಗೆ, ನೀವು ಬಿಡಿ, ನಿಮಗೆ ಯಾವಾಗಲೂ ಒಪ್ಪಿಗೆನೆ. ಸಿಂಧು, ನಿನ್ನೇನು ಕೇಳೋದು? ಒಟ್ನಲ್ಲಿ ಎಲ್ರಿಗೂ ಒಪ್ಪಿಗೆ ಇದೆ ಅಂತ ಆಯ್ತು. ಇದ್ದ ಸಮಸ್ಯೆ ಬಗೆಹರಿತು. ಇನ್ನೇನು, ಎಲ್ರೂ ಕೂತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡೋಣ. ಕೂತ್ಕೊಳ್ಳಿ. ಅಯ್ಯೋ, ಯಾಕಿನ್ನು ಎಲ್ರೂ ಹಾಗೆ ನಿಂತಿದ್ದೀರಾ? ಕೂತ್ಕೊಳ್ಳಿ, ಊಟ ಮಾಡೋಣ. ಕೂತ್ಕೊಳ್ಳಿ. ಅಮ್ಮ, ಪುಟ್ಟು, ಬಾಬಾ. ನಿನ್ನ ಮಯೂರಿ ಮದ್ವೆಗೆ ಒಪ್ಪಿಗೆ ಕೊಟ್ಟಾಯ್ತಲ್ಲ, ಇನ್ನೂ ಯಾಕೆ ಬೇಜಾರು? ಥ್ಯಾಂಕ್ಸ್ ಅಮ್ಮ. ನನ್ನ ಕರ್ತವ್ಯನ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಇಷ್ಟ ಇಲ್ದಿರೋ ಮದುವೆನ ನಿನಗೆ ಮಾಡಿ ನಿನ್ನನ್ನು ಗೋಳಿನ ಬಾಯಿಗೆ ತಳ್ಳಿದ್ರೆ ನಾನು ತಾಯಿ ಆಗಲ್ಲ ಕಣೋ. ಕೃಷ್ಣನ್ ಕೊಲ್ಲಕ್ಕೆ ಬಂದು ಪೂತಿನಿ ಆಗ್ಬಿಡ್ತೀನಿ. ಎಲ್ಲೋ ಒಂದ್ ಕಡೆ ನೀನು ನಿಮ್ ತಂದೆ ತರ ಆಗ್ಬಿಡ್ತೀನೋ ಅನ್ನೋ ಆತಂಕ ಶುರುವಾಗಿತ್ತು. ಆದ್ರೆ ಇಲ್ಲ, ನಿನ್ನ ಮಯೂರಿ ಪ್ರೀತಿ ಪವಿತ್ರವಾದದ್ದು. ಅದನ್ನ ನನಗೆ ಸ್ವಲ್ಪ ತಡವಾಗಿ ಅರ್ಥ ಆಯ್ತು ಅಷ್ಟೆ. ತುಂಬಾ ಒಳ್ಳೆಯವಳಮ್ಮ ಅವಳು. ಮಗುವಿನ ಮನ್ಸಂತವಳು.
ಇನ್ನೊಂದು ಮಾತು ಪುಟ್ಟು, ಆದಷ್ಟು ಬೇಗ ಒಂದು ಕೆಲಸ ಹುಡ್ಕೋ. ಕೈಯಲ್ಲೊಂದು ಕೆಲಸ, ಜೇಬಲ್ 4 ಕಾಸಿದ್ರೆ ಮುಖದಲ್ಲಿ ಮಂದಹಾಸ ತಾನಾಗೇ ಬರುತ್ತೆ. ಎಲ್ಲಿ ಒಂದು ನಿಮಿಷ ನೋಡು ಪುಟ್ಟು, ಮದುವೆ ಆಗಿ ಬರೋಳಿಗೆ 1000 ಕನಸುಗಳಿರತ್ತೆ. ಪ್ರೀತಿಸೋದು ದೊಡ್ಡದಲ್ಲ ಪುಟ್ಟು, ಅದನ್ನು ನಿಭಾಯಿಸೋದು ದೊಡ್ಡದು. ಇನ್ನೊಂದು ಮಾತು, ನೀನು ಯಾವತ್ತೂ ಮಯೂರಿ ಕಣ್ಣಲ್ಲಿ ನೀರು ಹಾಕಿಸ್ಬಾರ್ದು. ಮನೆ ಮಹಾಲಕ್ಷ್ಮಿ ಕಣ್ಣಲ್ಲಿ ನೀರು ಹಾಕಿದ್ರೆ ಅದು ಮನೆಗೆ ಶ್ರೇಯಸ್ಸಲ್ಲ ಕಣೋ. ಸಂಪಾದನೆ ಅಂತ ಇದ್ರೆ ಸಂಸಾರ ನಡೆಸೋದು ತುಂಬಾ ಸುಲಭ ಆಗತ್ತೆ. ಅದಕ್ಕೆ ಆದಷ್ಟು ಬೇಗ ಒಂದು ಕೆಲಸ ಹುಡುಕೋ. ಮಯೂರಿ ಏನೇ ಕೇಳಿದ್ರು ಯಾವುದೇ ಕಾರಣಕ್ಕೂ ನೀನು ಇಲ್ಲ ಅಂತ ಹೇಳ್ಬಾರ್ದು, ಸರಿನಾ? ನಾನು ಮದುವೆ ಆದ ಹೊಸ್ತ್ರಲ್ಲಿ ನಿಮ್ಮಪ್ಪನ ಒಂದು ಕಾಲ್ ಚೈನ್ ಕೇಳಿದ್ದೆ. ನೀನು ಮದುವೆ ವಯಸ್ಸಿಗೆ ಬಂದ್ರು ಇನ್ನೂ ಅದು ಪೂರ್ತಿ ಆಗಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ ಪುಟ್ಟು, ನನ್ನ ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ನಿನ್ನ ಹೆಂಡತಿಗೆ ಬರಬಾರ್ದು, ಸರಿನಾ? ಅಮ್ಮ, ಎಷ್ಟು ಒಳ್ಳೆಯಳಮ್ಮ ನೀನು. ನನ್ನ ಕರ್ತವ್ಯ ಕಣೋ ಇದೆಲ್ಲ. ಅದಿರಲಿ ಬಿಡು, ನೀ ಏನೋ ಮಾತಾಡಬೇಕು ಅಂತ ಬಂದೆ, ವಿಷಯ ಏನು ಅಂತ ಹೇಳಲೇ ಇಲ್ಲ. ದೇವ್ರ ಮುಂದೆ ಮಾತಾಡಬಾರ್ದಮ್ಮ. ಕೈ ಮುಗಿಬೇಕು. ನೀ ಸಂತೋಷವಾಗಿದ್ರೆ ನಂಗಷ್ಟೇ ಸಾಕು ಕಣೋ. ಥ್ಯಾಂಕ್ಸ್ ಅಮ್ಮ. ಹೇಗಮ್ಮ? ವಯಸ್ಸಿನ ಹುಡುಗರು ಹೇಗಿರ್ಬೇಕು ಹೇಳು ಹೇಳು? ಮೈ ಕೊಯ್ ತುಂಬಿಕೊಂಡು ಗುಂಡು ಗುಂಡಗಿರ್ಬೇಕಿರ್ಬೇಕು. ನೀನ್ ನೋಡು ನೋಡು, ಕಡ್ಡಿ ತರ ಒಣ ಹೋಗಿದ್ಯಾ. ನೀನ್ ಚೆನ್ನಾಗಿ ತಿನ್ಲಿಲ್ಲ ಅಂದ್ರೆ ನೀನ್ ಓದೋ ವಿದ್ಯೆ ಎಲ್ಲ ತಲೆಗೆ ಹತ್ತೋದ್ ಬೇಡ್ವಾ? ಮಯೂರಿನೇ ನನ್ನ ಸೊಸೆ, ಇದು ಸತ್ಯ ಸತ್ಯ. ಮಯೂರಿ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಜಯಂತ್ ಅಣ್ಣಂದು ನಿಂದು ಮದುವೆ ಅಂತ ಹೇಳಾಯ್ತು, ಮತ್ತ್ಯಾಕೆ ಬೇಜಾರು ನಿನಗೆ? ಐ ಹ್ಯಾವ್ ಅ ಡೌಟ್ ಕಣೆ. ಇನ್ನೂ ಏನೇ ನಿನ್ನ ಡೌಟು? ಅತ್ತೆ ಎಲ್ಲರ ಮುಂದೆ ನಿಂದು ಜಯಂತ್ ಅಣ್ಣಂದು ಮದುವೆ ಅಂತ ಅನೌನ್ಸ್ ಮಾಡಿದ್ರು. ಅದ್ರ ಬದಲು ನಿನ್ನನ್ನು ಸೆಪ್ರೇಟಾಗಿ ಕರೆದು ಕಿವಿಲ್ ಹೇಳಿದಿದ್ರೆ ಆಗ ನಿಂಗೆ ಡೌಟ್ ಬರಬೇಕಿತ್ತಪ್ಪ. ಅವರಲ್ಲಾಗಿರೋ ಬದಲಾವಣೆ ನೋಡಿದ್ರೆ ನನಗೆ ಯಾಕೋ ಒಪ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಅವ್ರ ತಲೆಯಲ್ಲಿ ಏನೋ ಇದೆ ಅಂತ ಅನ್ನಿಸ್ತಾ ಇದೆ. ಕೆಟ್ಟವರು ಒಳ್ಳೆಯವರಾಗೋದಕ್ಕೆ, ಒಳ್ಳೆಯವರು ಕೆಟ್ಟವರಾಗೋದಕ್ಕೆ ತುಂಬ ಸಮಯ ಬೇಕು. ಇದ್ದಕ್ಕಿದ್ದಂಗೆ ಅತ್ತೆಗೆ ನನ್ನ ಮೇಲೆ ಪ್ರೀತಿ ಹುಟ್ಟಿ ಮದುವೆನೂ ಅನೌನ್ಸ್ ಮಾಡಿಬಿಟ್ರು. ನಂಗೆ ಸಂತೋಷಕ್ಕಿಂತ ಹೆಚ್ಚಾಗಿ ಶಾಕ್ ಆಗ್ತಿದೆ. ಅತ್ತೆದು ಅವಸರದ ನಿರ್ಧಾರ, ಯಾಕೋ ಭಯ ಆಗ್ತಿದೆ. ಇದು ನಿನ್ಗಿನ್ನ ಮೊದಲನೇ ಶಾಕು. ಯಾಕಂದ್ರೆ ಅತ್ತೆ ಏನು ಅಂತ ನಿನ್ಗಿನ್ನ ಅರ್ಥ ಆಗಿಲ್ಲ. ಅವ್ರನ್ನ ಅರ್ಥ ಮಾಡ್ಕೋಬೇಕು ಅಂದರೆ ನಿನ್ಗಿನ್ನ ಸ್ವಲ್ಪ ಸಮಯ ಬೇಕು ಕಣೆ. ಅಲ್ಲಿವರೆಗೂ ಈ ಶಾಕ್ಗಳು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಆದ್ರೂ ಇಲ್ಲ, ಹೋದ್ರೂ ಇಲ್ಲ.
ಅತ್ತೆ ಏನು ಮಾಡಿದ್ರು ಸ್ವಲ್ಪ ಅತಿ ಅನಿಸುತ್ತೆ. ಪ್ರೀತಿನೂ ಅತಿ, ಕೋಪನೂ ಅತಿ. ಆದರೆ ಅವರು ಮನಸ್ಸಲ್ಲಿ ಏನನ್ನೂ ಇಟ್ಕೊಳ್ಳಲ್ಲ. ನಿನ್ನ ವಿಷಯದಲ್ಲಿ ಅತ್ತೆ ಈಗ ತುಂಬ ಬದಲಾಗಿದ್ದಾರೆ ಕಣೆ, ಖುಷಿ ಪಡು. ಹಿಂದೆ ಅವರಿಂದಾದ ಕೆಟ್ಟ ಎಕ್ಸ್ಪೀರಿಯನ್ಸ್ಗೆ ನಿನ್ಗೀಗ ಅನುಮಾನ ಬರ್ತಾ ಇದೆ ಅಷ್ಟೇ. ವೆಲ್ ಸೆಡ್ ಮೇಘಾ. ಪ್ರೀತಿ ಮಮತೆ ಕೆಲವು ವಿಚಾರಗಳು ಚಕ್ಕಂತ ಹುಟ್ಟುತ್ತೆ, ಟೈಮ್ ತಗೊಂಡು ಹುಟ್ಟಲ್ಲ. ತಾಳಿ ಕಟ್ಟಕ್ಕಿಂತ 2 ನಿಮಿಷ ಮುಂಚೆ ನಿನ್ನ ಮದುವೆ ಬೇಡ ಅಂದೆ. ಅದು ನಿನ್ನ ಅವಸರದ ನಿರ್ಧಾರ ಆಗಿದ್ರೆ ಇದು ಅಮ್ಮನ ಅವಸರ ನಿರ್ಧಾರ ಅಷ್ಟೇ. ಕೆಲವು ವಿಷಯಗಳು ಕೆಲವು ನಿರ್ಧಾರಗಳು ಚಕ್ಕಂತ ಹುಟ್ಟುಬಿಡುತ್ತೆ, ಅದರಿಂದ ಒಳ್ಳೇದೇ ಆಗುತ್ತೆ. ಮಯೂರಿ, ಸುಮ್ಮನೆ ಅಮ್ಮನ ಬಗ್ಗೆ ಅನುಮಾನ ಪಡಬೇಡ. ದಯವಿಟ್ಟು ಅವ್ರನ್ನ ಒಪ್ಕೊ. ಅವ್ರು ನಿನ್ನ ಬಗ್ಗೆ ತುಂಬ ಕನಸು ಕಾಣ್ತಾ ಇದ್ದಾರೆ. ಸಾರಿ ಜಯ. ಸಾರಿ ಯಾಕೆ ಮಯೂರಿ, ಸಂತೋಷ ಪಡು. ಇಷ್ಟಲ್ಲೇ ನಮ್ಮಿಬ್ಬರು ಮದುವೆ. ಒಂದು ಲೆಕ್ಕದಲ್ಲಿ 2ನೇ ಮದುವೆ. ಮೊದಲನೇದು ರಿಹರ್ಸಲ್ಲು, ಈಗ ರಿಯಲ್ಲು. ಚಿಕ್ಕಮ್ಮ, ಮನೆ ಮುಳುಗ್ ಹೋಯ್ತು ಕಣೆ, ಎಲ್ಲ ನಾಶ ಆಗೋಯ್ತು. ಯಾಕೆ ಹಾಕಿರ್ಚ್ಕೊಂಡೆ? ಏನಾಯ್ತು ಚಾರು? ನನ್ನ ಜಯಂತನ್ ಮದ್ವೆ ನಡೆಯೋದ್ ಬಂತೆ. ಜಯಂತನ್ ಮದ್ವೆ ಆ ಮಯೂರಿ ಜೊತೆ ನಡೆಯುತ್ತಂತೆ. ಚಿಕ್ಕಮ್ಮ ಫೋನ್ ಮಾಡಿದ್ರು. ಲಗ್ನ ಪತ್ರಿಕೆ ಪ್ರಿಂಟ್ ಆದ್ಮೇಲೆ ಏನಮ್ಮ ಇದು? ನಾವೇನ್ ಮಾಡ್ಬೇಕಂತೆ? ಬೆಂಕಿ ಇಡ್ಬೇಕಂತೆ ಲಗ್ನ ಪತ್ರಿಕೆಗೆ. ಹಾಗಾದ್ರೆ ಆ ಮೀನಾಕ್ಷಿ ಏನ್ ಮಾಡ್ತಿದ್ಲಂತೆ? ಕೈ ಕೊಟ್ಕೊಂಡು ಸುಮ್ನೆ ಕೂತಿದ್ಲಂತ? ಅತ್ತೆನೇ ಇವತ್ತು ಜಯಂತ್ ಮಯೂರಿ ಮದ್ವೆನ ಫಿಕ್ಸ್ ಮಾಡಿದಂತೆ. ಏನು? ಮೀನಾಕ್ಷಿ ಈ ಮದ್ವೆ ಫಿಕ್ಸ್ ಮಾಡಿದಾಳ? ಡಬ್ಬಲ್ಗೆ ಮಾಡ್ತಿದ್ದಾಳ ಅವಳು? ಗಂಡು ಹೆತ್ತಿದೀನಿ ಅಂತ ಇಲ್ಲಿ ಬಂದು 108 ಡಿಮ್ಯಾಂಡ್ ಮಾಡಿದ್ಲು. ಈಗ ನೋಡಿದ್ರೆ ಬೇರೆ ಹೆಣ್ಣಿನ ಜೊತೆ ಮದ್ವೆ ಫಿಕ್ಸ್ ಮಾಡ್ತಾಳಾ? ನೋಡು, ಇವತ್ತು ಹೇಳ್ತಾ ಇದ್ದೀನಿ, ಏನೇ ಆಗ್ಲಿ ಜಯಂತಾನೆ ಈ ಮನೆ ಅಳಿಯ. ಅದೇನು ಅಂತ ಈಗಲೇ ಮೀನಾಕ್ಷಿನ ಕೇಳೋಣ. ನಡೀಚಾರು. ನಿಲ್ಲು ರುಕ್ಮಿಣಿ, ಸ್ವಲ್ಪ ಸಮಾಧಾನ. ಯಾಕೆ ಇಷ್ಟು ಅವಸರ ಮಾಡ್ತೀಯಾ? ನಾಳೆ ಹೋಗಿ ಮಾತಾಡೋಣ. ಎಂಥ ಅಪ್ಪಾರಿ ನೀವು? ಮನೆಗೆ ಬೆಂಕಿ ಬಿದ್ದಿದೆ ಅಂತ ಒಬ್ಬ ಹೇಳಿದ್ರೆ ನಡಿ ಚಳಿ ಕಾಯಿಸ್ಕೊಳ್ಳೋಣ ಅಂತ ಮತ್ತೊಬ್ಬ ಹೇಳಿದ್ದಂತೆ. ಹಂಗಿದೆ ನಿಮ್ ವರ್ಷ. ಮಗಳು ಮದುವೆ ಮುರಿದು ಬಿದ್ದಿದೆ ಅಂತ ಅವಳು ಹೇಳ್ತಿದ್ದಾಳೆ. ನೀವು ಇಷ್ಟು ಸೌಮ್ಯವಾಗಿ ಮಾತಾಡ್ತಾ ಇದ್ರಲ್ಲ, ಬೆಳಗ್ಗೆ ಹೋಗೋಣ ಅಂತೀರಲ್ಲ. ನನ್ನ ಮಗಳ ಜೀವನ ಹಾಳಾಗೋಕೆ ನಾನು ಬಿಟ್ಟುಬಿಡ್ತೀನ? ಕೋಪದಲ್ಲಿ ಬೆರಳು ಕಟ್ ಮಾಡ್ಕೊಂಡ್ರೆ ನೋವು ನಷ್ಟ ನಮಗೇನೆ. ಆತರಗಾರನಿಗೆ ಬುದ್ಧಿ ಮಟ್ಟ. ಅದಕ್ಕೆ ಹೇಳ್ತಿದ್ದೀನಿ, ತಾಳ್ಮೆ ತಗೊಳ್ಳೋ ಸಮಯ ಅಲ್ಲ ರೀ ಇದು. ನಮ್ಮ ಒಬ್ಬಳೆ ಮಗಳು ಚಾರು ಮದುವೆ ಮುರಿದು ಬೀಳ್ತಾ ಇದೆ. ನೀವು ಹೋಗಿ ಈಗ ಗಲಾಟೆ ಮಾಡಿದ್ರೆ ಮಲಗಬೇಕು ಅಂದ್ಕೊಂಡವನಿಗೆ ಹಾಸಿಗೆ ಹಾಸ್ಕೊಟ್ಟಂಗಾಗತ್ತೆ. ಏನ್ರಿ ನಿಮ್ಮ ಮಾತಿನ ಅರ್ಥ? ಜಯಂತ ಹಾಗೂ ಮಯೂರಿ ಮದುವೆ ಅಂತೆ, ಹಾಗಂತ ಹೇಳಿದ್ಯಾರು? ಜಯಂತ ಹಾಗೂ ಮಯೂರಿ ಮದುವೆ ಅಂತೆ, ಹಾಗಂತ ಹೇಳಿದ್ಯಾರು? ಮೀನಾಕ್ಷಿ. ಆ ಮಾತನ್ನ ಕೇಳಿಕೊಂಡು ಚಾರುಗೆ ಹೇಳಿದ್ಯಾರು? ಸಿಂಧು. ಅವರಿಬ್ಬರ ಮಾತಿಗೆ ನೀವ್ಯಾಕೆ ಯುದ್ಧಕ್ಕೆ ಹೋಗ್ಬೇಕು? ಅಂದ್ರೆ ಸಿಂಧು ಮೀನಾಕ್ಷಿ ಇಬ್ರು ಸೇರ್ಕೊಂಡು ತಮಾಷೆ ಮಾಡ್ತಿದ್ದಾರೆ ಅಂತನಾ?
ನಾನು ಹೇಳ್ತಿದ್ದೀನ ತಮಾಷೆ ಅಂತ? ಮತ್ತೆ ನಮಗೆ ಕಮಿಟ್ಮೆಂಟ್ ಕೊಟ್ಟಿದ್ಯಾರು? ವಿಶ್ವನಾಥ್ ಅವರು. ಅವ್ರೇನಾದರೂ ಹೇಳಿದ್ರ ಮದುವೆನ ಕ್ಯಾನ್ಸಲ್ ಮಾಡಿದ್ದೀನಿ ಅಂತ? ಇಲ್ಲ ತಾನೆ? ಅಕಸ್ಮಾತ್ ನಾವು ಅಲ್ಲಿ ಹೋಗಿ ಇದನ್ನೆಲ್ಲ ಹೇಳಿಬಿಟ್ರೆ ನಿಮಗೆ ಯಾರು ಇದನ್ನೆಲ್ಲ ಹೇಳಿದ್ದು ಅಂತ ಅವ್ರು ಕೇಳಿದ್ರು ಅಂತ ಇಟ್ಕೋ, ಹಾಗೇನು ಉತ್ತರ ಕೊಡ್ತೀಯ ನೀನು? ಸಿಂಧು ಹೇಳಿದ್ಲು, ಅದಕ್ಕೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬಂದಿದ್ದೀವಿ ಅಂತ ಹೇಳ್ತೀಯ ನೀನು? ಹಾಗೇನಾದ್ರೂ ಹೇಳಿದ್ರೆ ಆ ಸಿಂಧು ಕತೆ ಆ ಮನೇಲಿ ಏನಾಗತ್ತೆ ಅಂತ ಗೊತ್ತಾ ನಿನಗೆ? ಇದು ಒಳ್ಳೆ ಸಂದಿಗ್ಧ ಆಗೋಯ್ತಲ್ಲ ನಮಗೆ. ಎಲ್ಲ ಗೊತ್ತಿದ್ರು ಏನು ಮಾಡೋಕ್ಕಾಗ್ತಿಲ್ಲ. ಶಂಖದಿಂದ ಬಂದ್ರೇನೆ ತೀರ್ಥ, ಅರ್ಥ ಆಯ್ತಾ? ವಿಶ್ವನಾಥ್ ಅವರು ಹೇಳಿದ್ರೇನೆ ಈ ಬಗ್ಗೆ ಮುಂದೆ ಮಾತುಕತೆ, ಇಲ್ಲ ಅಂದ್ರೆ ಇಲ್ಲ. ಅಲ್ಲಿವರೆಗೂ ನಾನು ಕಾಯಕ್ಕಾಗಲ್ಲ. ಕಾಯಕ್ಕಾಗಲ್ಲ ಅಂದ್ರೆ ಹೋಗು, ಜಗಳ ಮಾಡು.